ಖಾನಾಪುರ ತಾಲೂಕು ಆಡಳಿತದಿಂದ ಶಿವಶರಣ ಸಿದ್ದರಾಮೇಶ್ವರರ 852ನೆಯ ಜಯಂತ್ಯೋತ್ಸವ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಾಲೂಕು ಆಡಳಿತ ವತಿಯಿಂದ ಶಿವಶರಣ ಸಿದ್ದರಾಮೇಶ್ವರರ 852ನೆಯ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಬಿಳಕಿ ಅವರೊಳ್ಳಿ ಮಠದ ಶ್ರೀ ಚನ್ನಬಸವ ದೇವರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಗಾಯಕವಾಡ ಹಾಗೂ ಬೋವಿ ವಡ್ಡರ ಸಮಾಜದ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು, ಬಿಜೆಪಿ ಪಕ್ಷದ ಮುಖಂಡರಾದ ಪ್ರಮೋದ್ ಕಚೇರಿ, ಸಂಜಯ್ ಕುಬಾಲ್, ಸದಾನಂದ ಪಾಟೀಲ್ ಇನ್ನಿತರು ಉಪಸ್ಥಿತರಿದ್ದರು. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ. ಪೂಜಿಸಬೇಕೆಂದು ಮಾನ್ಯ ಶ್ರೀಗಳಲ್ಲಿ ವಿನಂತಿಸುತ್ತೇನೆ. ಎಂಬ ವಚನಾಮೃತದೊಂದಿಗೆ ಬ್ರಹ್ಮ ವೇದಿಕೆಯ ಮೇಲೆ ವಿರಾಜಮಾನರಾಗಿರತಕ್ಕಂತಹ ಶ್ರೀಮಠದ ಅವರೊಳ್ಳಿ ಪ್ರೀತಿ ಶ್ರೀಮಠದ ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ ಚನ್ನಬಸವ ದೇವರ ಅಡಿದಾವರಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಇವತ್ತು ದಿನಾಂಕ 31/1/2024 ಬುಧವಾರದಂದು ಖಾನಾಪುರ ತಾಲೂಕು ಆಡಳಿತ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಕರೆಸಿ ಅವರ ಕೊಡುಗೆಯನ್ನ ನಾವು ಸಮಾಜಕ್ಕೆ ತಿಳಿಸುವಂತ ಕೆಲಸ ಮುಂದಿನ ವರ್ಷ ಮಾಡೋಣ ಅಂತ ಹೇಳ್ತಾ, ನನಗೆ ಈಗ 12:30 ಒಂದು ರೆವಿನ್ಯೂ ಮಿನಿಸ್ಟರ್ ಬರ್ತಾ ಇದ್ದಾರೆ. ನಮ್ಮ 1:30 ರೆವಿನ್ಯೂ ಮಿನಿಸ್ಟರ್ ಮೀಟಿಂಗ್ ಇದೆ. ನಾನು ಬೆಳಗಾವಿ ಹೋಗ್ಬೇಕು. ಸೊ ಪೂಜ್ಯರು ತಮ್ಮನ್ನು ಉದ್ದೇಶಿಸಿ ತಮ್ಮ ಆಶೀರ್ವಾದ ವಚನವನ್ನ ಈ ಸಂದರ್ಭದಲ್ಲಿ ನೀಡಬೇಕು ಅಂತ ಹೇಳಿ ನಾನು ಪೂಜ್ಯರಲ್ಲಿ ಕೇಳ್ಕೊತಾ, ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ತಾಲೂಕುಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲ ಸಿದ್ದರಾಮೇಶ್ವರ ಅಭಿಮಾನಿಗಳು ಹಾಗೂ ವಡ್ಡರ ಸಮಾಜದ ಎಲ್ಲ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದ. ನಾವು ನಮ್ಮ ಮನೆಗಳನ್ನು ಕಟ್ಕೋಬೇಕಾದ್ರೆ ವಡ್ಡರ ಸಮಾಜದವ್ರು ಬೇಕು. ಯಾವುದೇ ಭವನ ಮಾಡಿದ್ರೆ ವಡ್ಡರ ಸಮಾಜದವ್ರು ಬೇಕು. ಯಾವುದೇ ಭವನ ಆಗಲಿ, ಮನೆ ಆಗಲಿ, ಗುಡಿ ಗುಂಡಾರಾಗಲಿ, ಮಠಗಳಾಗಲಿ ಏನು ನಿರ್ಮಾಣ ಆಗಬೇಕಾದ್ರೂ ವಡ್ಡರ ಸಮಾಜದವರು ಇಲ್ಲದೆ ಯಾವುದು ನಿರ್ಮಾಣ ಆಗೋದಿಲ್ಲ. ಅಂತ ಶ್ರಮಿಕ ಸಮಾಜದವರು, ನಾನು ಆಗ್ಲೇ ಹೇಳ್ದಂಗೆ ಕಲ್ಲು ಮಣ್ಣಿನ ಜೊತೆಗೆ ಜೀವನ ಕಟ್ಟಿಕೊಳ್ಳೋರು ಅಂತ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತ ಒಬ್ಬ ದಾರ್ಶನಿಕ, ಒಬ್ಬ ಮಹನೀಯ ಸಿದ್ದರಾಮೇಶ್ವರರ ಬಗ್ಗೆ ನಾವು ಮುಂದಿನ ವರ್ಷ ವಿಜೃಂಭಣೆಯಿಂದ ದೊಡ್ಡ ಪ್ರಮಾಣದಲ್ಲಿ ಜಯಂತಿಯನ್ನು ಆಚರಿಸೋಣ. ಅದಕ್ಕಾಗಿ ಮೆರವಣಿಗೆ ಇರಬಹುದು, ಅವ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಬಹಳಷ್ಟು ಜನ 31ನೇ ತಾರೀಕಿಗೆ ಮಾಡೋದು ಸರ್ ಅಂತಂದ್ರು. MLA ಸರ್ ಅವ್ರನ್ನು ಕರಿಬೇಕು ಅಂತಂದ್ರು. ನಾನು ಅವ್ರ ಕೂಡಿಸ್ಬಿಟ್ಟು MLA ಅವ್ರಿಗೆ ಮಾತಾಡಿದೆ. MLA ಸರ್ ಇಲ್ಲ, ನಾನು ಬೆಂಗಳೂರಿಗೆ ಬಂದಿದ್ದೇನೆ, ನನಗೆ ಬರೋದಾಗೋದಿಲ್ಲ, ನೆಕ್ಸ್ಟ್ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಖಂಡಿತ ಭಾಗವಹಿಸಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸಮಾಜದಲ್ಲಿ ವಿನಂತಿ ಮಾಡಿಕೊಂಡೆ, ನೀವು 29 ತಾರೀಕಿಗೆ ಬಂದೆ ನನ್ನ ಹತ್ರ, ನಾಳೆ 30, ನಾಡಿದ್ದೆ 31 ಶಾರ್ಟ್ ಟೈಮಲ್ಲೇ ನಾವು MLA ಅವರಿಗಾಗಲಿ ಅಥವಾ ಪೂಜ್ಯರಿಗಾಗಲಿ ಇಂಥ ದಿವಸ ಮಾಡ್ತೀವಿ, ಮಾಡ್ಬೇಕಂತ ಮಾಡೀವಿ, ನೀವು ಆ ದಿವಸ ನಮಗೆ ಬರ್ತೀರ ಹೆಂಗಂತ ಅವ್ರನ್ನ ಕೇಳಿದ್ರೆ ಅವ್ರ ಕೊಟ್ಟ ಡೇಟಿಗೆ ನಾವು ಮಾಡಿದ್ರೆ ಚೆನ್ನಾಗಿತ್ತು ಅಂತಂದೆ. ಇಲ್ಲ, ನಾವು ಪೂಜ್ಯರನ್ನ ಒಪ್ಪಿಸ್ತೀವಿ, ಮಾಡೋಣ ಅಂತಂದ್ರು. ಪೂಜ್ಯರು ಒಪ್ಕೊಂಡ್ರು, ಬಂದ್ರು. ತಮಗೆ ಧನ್ಯವಾದಗಳು ಸರ್. ಸಿದ್ದರಾಮೇಶ್ವರರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳಷ್ಟಿದೆ. ಸಿದ್ದರಾಮೇಶ್ವರ ಅವರು 12ನೇ ಶತಮಾನದ ಮಹಾನ್ ಸಂತರಲ್ಲಿ ನಾವು ಅವ್ರನ್ನ ಗಣನೆ. ಭಗವಂತನನ್ನ ಮರೆಯಬೇಡ, ಮರೆತು ಹಾಳಾಗಬೇಡ ಅನ್ನುವ ಹಾಗೆ ಇವತ್ತಿನ ದಿನ ತಾಲೂಕು ಆಡಳಿತ ವತಿಯಿಂದ ಹಾಗೂ ಗೋವಿ ವಡ್ಡರ ಸಮಾಜದ ವತಿಯಿಂದ ಹಾಗೂ ಖಾನಾಪುರ ತಾಲೂಕಿನ ಎಲ್ಲ ಹಿರಿಯ ಉತ್ಸತ್ತಿಗಳ ವತಿಯಿಂದ, ಅಂದ್ರೆ ಪದ ಬಳಸಿದ್ರೆ ಮತ್ತಪ್ಪ ಆಗ್ಬೋದೇನೋ, ರಾಜಕಾರಣ ಆಗಲಿಲ್ಲ, ಎಲ್ಲರ ತಾಲೂಕಾ ಅಧಿಕಾರಿಗಳ ವತಿಯಿಂದ ಇವತ್ತಿನ ದಿನ ಶರಣರಲ್ಲಿ ಅತಿ ಶ್ರೇಷ್ಠ ಕರ್ಮಯೋಗಿ ಶರಣ ಸೊನ್ನಲಗಿಯ ಸಿದ್ದರಾಮೇಶ್ವರರ ಜಯಂತಿಯನ್ನು ಆಚರಿಸ್ತಾ ಇದ್ದು, ಯಾವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ
ತಾಲೂಕಾ ದಂಡಾಧಿಕಾರಿಗಳಿಗೂ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪ್ರಮೋದನ ಕಚೇರಿಯವರು ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಭೂವಿ ಮಠದ ಸಮಾಜದ ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಸಂಜಯ್ ಕೋಲನವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಮಿತ್ರರು ಮತ್ತು ವಕೀಲರಾದಂಥ ಆದಿಮನಿಯವರು ಇವತ್ತಿನ ದಿವಸ ಇಲ್ಲಿ ಬಂದು ಅವ್ರ ಬಗ್ಗೆ ಅತಿಥಿ ಉಪನ್ಯಾಸಕರಾಗಿ ಅವ್ರ ಬಗ್ಗೆ ಮಾತಾಡ್ತೀನಿ ಅಂದಾಗೆ ಸಮಾಜದವ್ರು ಕೇಳ್ಕೊಂಡಾಗ ಅವರು ಅದಕ್ಕೆ ಒಪ್ಕೊಂಡು ಇಲ್ಲಿ ಬಂದರು. ಅವ್ರು ಮಾತಾಡ್ತಾ ಹೇಳಿದರು ಸುಮಾರು 60,000 ವಚನಗಳನ್ನು ಸಿದ್ದರಾಮೇಶ್ವರವ್ರು ಬರೆದ್ರು ಅಂತ ಹೇಳಿ. ಸೊ ನಮ್ಮ ದುರ್ದೈವ ಅವು ಯಾವ ಸಿಗುದಿಲ್ಲ, ಸುಮಾರು 12 ಮಾತ್ರ ಸಿಗ್ತಾವೆ, ಬಾಕಿ ಸಿಗುದಿಲ್ಲ. 12ನೇ ಶತಮಾನದ ಏನು ಸಂತರಿದ್ದರು ಬಸವಣ್ಣನ ಅನುಯಾಯಿಗಳಲ್ಲಿ ನಮ್ಮ ಸಿದ್ದರಾಮೇಶ್ವರ ಸ್ವಾಮಿಗಳು ಒಬ್ಬರು. ಬಸವೇಶ್ವರ ತರ ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಟ್ಟವರು. ಗೋಯಿ ಒಟ್ಟ ಸಮಾಜದವರು ಕಲ್ಲಿನ ಜೊತೆಗೆ ಮಣ್ಣಿನ ಜೊತೆಗೆ ಕೆಲಸ ಮಾಡುವಂತ ಅತ್ಯಂತ ಶ್ರಮಿಕ ಸಮಾಜದವರು. ದೇವರಿಗೆ ಗುಡಿ ಕಟ್ಟಬೇಕಾದ್ರೆ ಒಟ್ಟ ಸಮಾಜದವರು ತೆಗಿರಪ್ಪ ಯಾರು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗೋಣ, ಕತ್ತಲೆಯಿಂದ ಬೆಳಕಿಗೆಡೆಗೆ ಹೋಗೋಣ. ಅದೇ ರೀತಿ ಇಹಲೋಕದ ಈ ನಮ್ಮ ಇಹಲೋಕದಿಂದ ದೈವದ ಕಡೆಗೆ ಮುನ್ನೋಡೋಣ ಅಂತ ಹೇಳಿ ಮಾನ್ಯ ಸ್ವಾಮೀಜಿಗಳು ಅವರ ಅಮೃತ ಹಸ್ತದಿಂದ ಶಿವಯೋಗಿ ಸಿದ್ದರಾಮೇಶ್ವರರ ಪೂಜೆಯನ್ನ ನೆರವೇರಿಸಲಾಗುತ್ತಿದೆ. ಅದರಂತೆ ಅಧಿಕಾರಿಗಳು ಕೂಡ ಶ್ರೀಗಳ ಜೊತೆಗೆ ಪೂಜೆ ಆಗಬೇಕಾಗಿತ್ತು. ಸೊ ನಮ್ಮಲ್ಲೇ ಸಾಕಷ್ಟು ಜಯಂತಿಗಳನ್ನ ಮಾಡಲಿಕ್ಕೆ ಸರ್ಕಾರ ಆದೇಶ ಕೊಟ್ಟಿರೋ ಹಿನ್ನೆಲೆಯಲ್ಲಿ, ಆಮೇಲೆ ಕಳೆದ 2 ವರ್ಷಗಳಿಂದ ಏನು ಕೋವಿಡ್ನಲ್ಲಿ ಸಾಂಕೇತಿಕವಾಗಿ ಫೋಟೋ ಪೂಜಾ ಮಾಡ್ತಿದ್ವಿ ನಾವು, ಅದೇ ತರ ನಮ್ಮ ಆಫೀಸ್ನಲ್ಲಿ ಮಾಡಿದ್ವಿ. ಅದಕ್ಕೆ ಸಮಾಜದ ಮುಖಂಡರು, ಸಮಾಜದ ಕಾರ್ಯಕರ್ತರು ನನ್ನ ಹತ್ರ ಬಂದು, ಇಲ್ಲ ಸರ್ ನಾವು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಸಿದ್ದರಾಮೇಶ್ವರವರು ಏನು ಹೇಳಿಕೊಟ್ರು ಸಮಾಜಕ್ಕೆ ಅದನ್ನು ನಾವು ನೆನೆಸ್ಕೋಬೇಕು, ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೋಬೇಕು, ಸಿದ್ದರಾಮೇಶ್ವರ ಅವರು ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟರು ಅದನ್ನು ನಾವು ನೆನೆಸ್ಕೋಬೇಕು ಅಂತ ಒಂದು ಕಾರ್ಯಕ್ರಮ ಮಾಡೋಣ ಸರ್ ಅಂತ ಹೇಳಿದ್ರು. ಅದಕ್ಕೆ ನಾನು ಸಾಂಕೇತಿಕವಾಗಿ ಮಾಡಿದ್ದೇವೆ, ಇನ್ನೊಂದ್ಸಲ ಮಾಡಬಾರ್ದಂತೇನಿಲ್ಲ. ಅದಕ್ಕೆ ನೀವು ಸಮಾಜದವ್ರನ್ನ ಕರೀರಿ, ಒಂದು ಡೇಟ್ ಕೊಡ್ರಿ, ಅವತ್ತು ಮಾಡೋಣ ಅಂತ ನಾನು ಹೇಳಿದಾಗ ಅವರು ನಾವು ವಿಚಾರ ಮಾಡಿ ಸದಾನಂದ ಪಾಟೀಲ್ ಅವರಿಗೂ ಎಲ್ಲರಿಗೂ ಶರಣಾರ್ಥಿ. ಬಹುಶಃ ಬಹಳಷ್ಟು ಸುಂದರವಾಗಿ ಮಾತನಾಡಿದ್ರು. ಶರಣರು ಅಂತಂದ್ರೆ ಜಾತಿಗೆ ಸೀಮಿತ ಅಲ್ಲ ಅಂತಕ್ಕಂಥದ್ದನ್ನು ಮೊದಲು ಎಲ್ಲರೂ ಲಕ್ಷ್ಯಗಳಿಗೆ ಇಟ್ಕೊಳ್ಬೇಕು. ಯಾಕಂತಂದ್ರೆ ಶರಣರು ಜಾತಿಗೆ ಯಾಕೆ ಸೀಮಿತ ಇಲ್ಲ ಅನ್ನೋದಕ್ಕೊಂದು ಮಾತನ್ನು ಹೇಳ್ತೇನೆ. ಬಸವಣ್ಣನ ಆದಿಯಾಗಿ, ಚನ್ನಬಸವಣ್ಣನ ಆದಿಯಾಗಿ ಅಕ್ಕನಾಗಮ್ಮ, ಉಡತಡಿ ಅಕ್ಕ ಮಹಾದೇವಿ, ನಾಗಲಾಂಬಿಕೆ, ಡೋಹರ ಕಕ್ಕಯ್ಯ, ಮಾದಿಗರ ಹರಳೆಯ, ಕೆಂಬಾವಿ ಕೆಂಪಯ್ಯ, ಹಾವಿನಾಳ ಕಲ್ಲಯ್ಯ, ಹೊನ್ನನಿಗೆ ಸಿದ್ದರಾಮರಾಗಿರ್ತಕ್ಕಂಥ ಅನೇಕ ಶರಣರು, ಒಬ್ಬರ ಅಂತಿಲ್ಲ. ಇವತ್ತು ಶರಣರ ಬಗ್ಗೆ ತಾವೇನಾದರೂ ತಮಗೊಂದು ನೇರವಾಗಿ ಒಂದು ಮಾತನ್ನು ಹೇಳ್ತೀನಿ. ಗೋವಿ ಭಟ್ಟರ ಸಮಾಜಕ್ಕೆ ಸಿದ್ದರಾಮೇಶ್ವರ ಅಂತಕ್ಕಂಥದ್ದು ನೀವು ತಿಳಿಯಾಗಿದ್ರೆ ಅದು ಸ್ವಚ್ಛವಾಗಿ ತೆಗೆದು ಹಾಕಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವ ಸಮಾಜದ ಒಬ್ಬ ದಾರ್ಶನಿಕ ಶರಣ ಅಂತಕ್ಕಂಥದ್ದು, ಕಾಯಕಕ್ಕೆ ಒಬ್ಬ ನಿಜವಾಗಿರ್ತಕ್ಕಂಥ. ಇವತ್ತು ನಾವು ಕಾಯಕ ಮಾಡೋದು ಬೇರೆ, ನಾವು ದುಡಿಯೋದು ಬೇರೆ. ನೀವೆಲ್ಲ ದುಡಿಯೋದು ಏನು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ, ನಿಮ್ಮ ಹೆಂಡರಿಗಾಗಿ. ನಮ್ಮ ಹೇಳ್ತಾರೆ ಸಿದ್ದರಾಮನ್ನ ಮತ್ತೆ ಬೈತಾರೆ ಯಾರು, ಅಲ್ಲಮ ಪ್ರಭುಗಳು, ಒಡ್ಡ ಹಂಗ ಹಿಂಗ ಅಂತೇಳಿ ಬೇದಾಂತ ಸಂದರ್ಭದೊಳಗೆ ಸಿದ್ದರಾಮಪ್ಪಗೆ ಸಿಟ್ಟು ಬರ್ತದ. ಅವಾಗ 3ನೇ ಕಣ್ಣು ಅಲ್ಲಿ ಮಲ್ಲಿಕಾರ್ಜುನ ಏನು ಕೊಟ್ಟಿರ್ತಾನೆ ಅದನ್ನು ತಗೊಂಡು ಸುಡಾಕ್ ಹೋಗ್ತಾನ. ಉರಿಯ ಜ್ವಾಲೆ ಅಲ್ಲಮ ಪ್ರಭುವಿನ ಹತ್ತಿರ ಹೋಗಿ ಅದೇನಾಗ್ತದೆ, ತನ್ನ ಪಾದದೊಳಗೆ ಲೀನ ಆಗ್ತೈತಿ ಅನ್ನತಕ್ಕಂಥದ್ದು ಇತಿಹಾಸಕಾರರು ಬರೆದಂತ ಮಾತುಗಳು. ನಂತರದಲ್ಲಿ ನೀ ಇದನ್ನೇನು ಮಾಡ್ತೀವೋ, ಕೆರಿ ಕಟ್ಟಿ ಏನೋ ಮಾಡಾಮದೀನಿ, ಇದನ್ನು ಶುದ್ಧ ಮಾಡಬೇಡ, ನಿನ್ನ ಅಂತರಾತ್ಮ ಶುದ್ಧ ಮಾಡಬೇಕು ಅಂತ ಹೇಳಿದಾಗ ಅಲ್ಲಮ್ಮ ಪ್ರಭು
ಅವನನ್ನ ಸೊನ್ನಲಿಗೆ ಇಂದ್ರ ಕಲ್ಯಾಣಕ್ಕೆ ಕರ್ಕೊಂಡು ಬರ್ತಾನೆ. ಕಲ್ಯಾಣದೊಳಗೆ ಶೂನ್ಯ ಸಿಂಹಾಸನದ ಪೀಠ ಏರಿರ್ತಕ್ಕಂಥ ಕೆಲವು 4 ಜನರಲ್ಲಿ ಸಿದ್ದರಾಮ ಶಿವಯೋಗಿ ಒಬ್ಬ ಅನ್ನತಕ್ಕಂಥದ್ದು ನೀವೆಲ್ಲರೂ ಅರ್ಥ ಮಾಡ್ಕೊಂಡು. 4 ಜನ, ಒಬ್ಬರು ಅಲ್ಲಮ ಪ್ರಭುಗಳು, ನಂತರದಲ್ಲಿ ಚನ್ನಬಸವಣ್ಣ, ಸಿದ್ದರಾಮ ಶಿವಯೋಗಿ, ರುದ್ರಮುನಿ ದೇವರು ಅನ್ನತಕ್ಕಂಥ 4 ಜನರಲ್ಲಿ ಸಿದ್ದರಾಮ ಶಿವಯೋಗಿಗಳು ಕೂಡ ಒಬ್ರು. ಅಂತ ಒಬ್ಬರು ಮಹಾತ್ಮರ ಜಯಂತಿ, ಅಂತ ಒಬ್ಬರು ಮಹಾತ್ಮರ ಜಯಂತಿ ನಾವು ಹೆಂಗ್ ಮಾಡ್ಬೇಕು? ನೀವೆಲ್ಲ ಶ್ರದ್ಧೆ, ತಾಲೂಕು ಆಡಳಿತ ಇಷ್ಟೊಂದು ಸಹಕಾರ ನೀಡಿದೆ, ಎಲ್ಲ ಹಿರಿಯರು ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಸಮಾಜ ತಮಗೊಂದು ಮಾತು ಹೇಳ್ತೇನೆ, ಅದಕ್ಕೆ ಹೇಳ್ತಾರ ಅವರು ಚಂದ ಹೇಳ್ತಾರ ಅಂತಂದ್ರ, ಸೊನ್ನಲಿಗೆ ಸಿದ್ದರಾಮೇಶ್ವರು ಎಲ್ಲೋ ದೇವ ನೀನೊಬ್ಬನೇ ಹಲವು ರೂಪಾಗಿ ಮಾಡಲಾರ್ದಂತ ಒಬ್ಬ ರಾಜ ಮಾಡಲಾರ್ದಂತ ಕೆಲಸವನ್ನು ಸಿದ್ದರಾಮ ಶಿವಯೋಗಿಗಳು ಮಾಡ್ತಾ ಮುನ್ನಡೆಯುವಂತ ಕಾರ್ಯದೊಳಗೆ ಅಲ್ಲಮ ಪ್ರಭುಗಳು ಕಲ್ಯಾಣ ಕಟ್ಟಿರ್ತಾರೆ. ಎಲ್ಲರೂ ಶರಣರು. ಅಲ್ಲಮ ಪ್ರಭುಗಳು ಸೊನ್ನಲಿಗೆ ಬರ್ತಾರ. ಏ ಒಡ್ಡರ ಸಿದ್ಧ ಎಲ್ಲದಿ ನೀ ದಡ್ಡ ಒಡ್ಡ ಅಂತೇಳಿ ಬಾಯಿಗೆ ಬಂದಂಗ ಅಲ್ಲಮ ಪ್ರಭುಗಳು ಬೇಯ್ದಾಗ ಅಲ್ಲಿರ್ತಕ್ಕಂಥ ಸಿದ್ದರಾಮ ಶಿವಯೋಗಿಗಳ ಅನುಯಾಯಿಗಳಿಗೆ ಸಿಟ್ಟು ಬಂದ ಕಾಸ ನಮ್ಮ ಸಿದ್ದರಾಮಪ್ಪನ ನೀ ಒಡ್ಡ ಅಂತ ಬೈತಿ ಅಂತೇಳಿ ಕಲ್ಲ ಕಟ್ಟಿಗೆ ಕವನಿ ತಗೊಂಡು ಹೊಡ್ಯಾಕ್ ಹೋಗ್ತಾರ. ಏನೇನು ಒಗಿತಾರಲ್ಲ ಅವೆಲ್ಲವೂ ಕೂಡ ಅಲ್ಲಮ ಪ್ರಭುವಿನ ಪಾದಕ್ಕೆ ಹೂ ಮಳೆಯಾಗಿ ಸುರಿತಾವ. ಅವಾಗ ಇವ ಮಾಯಕಾರ ಅದಾನ, ಇವ ನಮಗ ಬಗ್ಗಂಗಿಲ್ಲ ಅಂತೇಳಿ ಸೀದಾ ಸಿದ್ದರಾಮ ಶಿವಯೋಗಿಗಳಂತೆ ಹೋಗಿ ಒಬ್ಬ ಬೂಟಾಟಿಕೆ ಯಾರೋ ಒಬ್ಬ ಸಾಧು ಬಂದಾನ, ಅವ ನಿನಗೆ ಬೇಯಕತ್ತಾನ, ನಾವು ಕಲ್ಲು ಹೋಗದ್ರ ಅವನ ಕಾಲಿಗೆ ಹೂವಾಗಿ ಬೆಳಕತ್ತವ ಅಂತೇಳಿ ಇವರೆಲ್ಲರೂ ಅನುಯಾಯಿಗಳು ಹೋಗಿ ಸಿದ್ದರಾಮ ಶಿವಯೋಗಿಗಳಿಗೆ ಹೇಳಿದಾಗ ಸಿದ್ದರಾಮ ಶಿವಯೋಗಿಗಳಂತ ಅವ ಮಾಯಾರಿಯಾರಾಗಲಿ ಧನುಜಾರಿಯಾರಾಗಲಿ ಯಾವರಾಗಲಿ ಅವನ್ನ ಸಿಡೆ ಬಿಡ್ತಾನಂತ ಹೇಳಿ ಕಾಸ ದಾಪತ್ತಿಗೆ ಬಂದೆ, ಭಕ್ತಿಯಲ್ಲಿ ಬಸವಣ್ಣನಾಗಿ ಬಂದೆ, ಮನದ ಮೈಲಿಗೆಯ ತೊಳೆಯಬೇಕಂತ ಹೇಳಿ ಮಡಿವಾಳನಾಗಿ ಬಂದೆ, ನನ್ನ ಭಕ್ತಿಗೆ ಮೆಚ್ಚಿನಿ ಸೊನ್ನಲಿಗೆಯಲ್ಲಿ ಮಲ್ಲಿಕಾರ್ಜುನನಾಗಿ ಬಂದೆ. ನೋಡ್ರಿ ಅವ್ರು ಎಂತ ಮಾತು ಹೇಳಿದಾರೆ, ಮನಸ್ಸಿನ ಮೈಲಿಗೆ ತೊಳೆಯಕ್ಕೆ ಯಾರು ಬಂದ್ರು? ಮಡಿವಾಳ ಮಾಚಿದೇವ ಆಗಿ ಬಂದೆ, ಭಕ್ತಿ ಒಳಗ ಬಸವಣ್ಣನಾಗಿ ಬಂದಿ ಅಂತೇಳಿ ಹಲವು ಶರಣರೆಲ್ಲರೂ ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಾ ಸಮುದಾಯದ ನಾವೆಲ್ಲರೂ ಇವತ್ತು ಈ ಕಟ್ಟಡ ಎಲ್ಲರೂ ಕೂಡಿ ಬದುಕಕತ್ತಿದ್ದೀವಿ. ಆದ್ರೆ 12ನೇ ಶತಮಾನದೊಳಗೆ ಎಲ್ಲಾ ಸಮುದಾಯದವರು ಸೇರಿ ಬದುಕಿರ್ತಕ್ಕಂಥ ಗುಂಪು ಅದು ಯಾವ್ದಾದ್ರೂ ಸಂಘಟನೆ ಐತಿ ಅಂತಂದ್ರೆ ಅದು ಶರಣರ ಸಂಘಟನೆ ಅನ್ನತಕ್ಕಂಥದ್ದನ್ನೆಲ್ಲರೂ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಭಕ್ತಿಯಿಂದ ಬಹುಶಃ ನಾಳೆ ಮುಂದಿನ ಸಾರಿ ಕೈ ಮುಗಿದು ಹೇಳಕತ್ತೀನಿ ನಿಮ್ಗೆ ಒಡ್ರ ಸಮಾಜದವ್ರಿಗೆಲ್ಲರಿಗೂ ಬರೋದ್ನಾಗ ನೀವೇನ್ ಮಾಡಿ ನಮಗೆ ಶಾಲಾ ಮಾಲಿ ತರೋದ್ ಬೇಕಾಗಿಲ್ಲ. ಸಿದ್ದರಾಮೇಶ್ವರ ಚರಿತ್ರೆಯ ಬುಕ್ಕನ್ನು ಅಧಿಕಾರಿಗಳಿಗೆಲ್ಲ ಕೊಟ್ರಿ ಅಂತಂದ್ರೆ ನೀವು ಆ ಸಮುದಾಯದೊಳಗೆ ಹುಟ್ಟಿದ್ದಕ್ಕೆ ಸ್ವಾರ್ಥಕ ಆಗ್ತೈತಿ ಅನ್ನತಕ್ಕಂಥ ಮಾತು ತಗೊಂಡು ಇವು ಬರ್ತಾನ. ಎಲ್ಲಿ ಹೋದ ಎಲ್ಲ ಹುಡುಕ್ತಾನೆ, ಎಲ್ಲೂ ಕಾಣಂಗಿಲ್ಲ. ಮಲ್ಲಯ್ಯ ಅನ್ಕೋತ ಮಂದಿ ಹೋಗಿರ್ತೈತೆಲ್ಲ ಅವ್ರ ಬೆನ್ನ ಹತ್ತಿ ಹೋಗ್ತಾನ. ಅಲ್ಲಿ ಹೋದ್ಮ್ಯಾಗ ಮಲ್ಲಯ್ಯ ಅಂತ ಮಾತು ಬರೋಂಗಿಲ್ಲ. ಕೈ ಮಾಡಿ ಕೇಳ್ತಾನವ, ಯಾರು? ಸಿದ್ದರಾಮೇಶ್ವರ. ಕೇಳಿದಾಗ ಅವಾಗ ಎಲ್ಲರೂ ಗುಡಿ ಕಡೆ ಕೈ ಮಾಡಿ ತೋರಿಸ್ತಾರೆ. ಯಾರ ಜೊತೆ ಹೋಗಿದ್ದಲ್ಲ ಇವ? ಯಾರ ಜೊತೆ ಹೋಗಿದ್ದು? ಶ್ರೀಶೈಲ ಮಲ್ಲಿಕಾರ್ಜುನ ನೋಡಕ್ಕೆ ಎಲ್ಲರೂ ಹೋಗಿದ್ರು. ಗುಡಿ ಕಡೆ ಕೈ ಮಾಡಿ ತೋರಿಸಿದಾಗ ಆ ಮಲ್ಲಯ್ಯ ಎಲ್ಲ ಅಂತ ಹೇಳಿ ಹೊಳ್ಳಿ ಬಂದು ಮಲ್ಲಯ್ಯ ಸಿಗಲಿಲ್ಲ, ನಾವು ರೊಟ್ಟಿ ಕೊಡಕ್ಕಾಗ್ಲಿಲ್ಲ, ಅಂಬ್ಲಿ ಕೊಡಕ್ಕಾಗ್ಲಿಲ್ಲ ಅಂತೇಳಿ ಕಮರಿ ಕೊಳ್ಳ ಅಂತೈತಿ ಶ್ರೀಶೈಲದೊಳಗ. ಆ ಕೊಳ್ಳಕ್ಕೆ ಹೋಗಿ ಬೀಳಾಕ್ ಹೋಗ್ತಾನ. ಬೀಳುವಂತ ಸಂದರ್ಭದೊಳಗೆ ಮಲ್ಲಿನಾಥ ಅವನ ಕೈ ಹಿಡಿದು ಕರ್ಕೊಂಡು ಬರ್ತಾನ, ಅವನಿಗೆ ಆಶೀರ್ವಾದ ಮಾಡ್ತಾನ, ಅವನಿಗೆ ಮಾತು ಬರ್ತೈತಿ. ಅವಾಗ 3ನೇ ಕಣ್ಣನ್ನು ವರದಾನವಾಗಿ ಪರಮಾತ್ಮ ಮಲ್ಲಿಕಾರ್ಜುನ ಕೊಡ್ತಾನ ಅನ್ನತಕ್ಕಂಥದ್ದು ಇತಿಹಾಸದೊಳಗೆ ಬರೆದಿರ್ತಕ್ಕಂಥದ್ದು. ಆಮ್ಯಾಗ ಮಾತಾಡಿ ಕೇಳಿ, ಇದ ಮೊದಲೇ ಗೊತ್ತಿಲ್ಲ ನಿಮ್ಗೆ ಇತಿಹಾಸ. ಆಮ್ಯಾಗ ನಂತರದಲ್ಲಿ ಕಾಲಾಂತರದಲ್ಲಿ ಏನಾಗ್ತೈತಿ, ಆ ಭಗವಂತ ಕೊಟ್ಟವರ ಮಲ್ಲಿಕಾರ್ಜುನ ಕೊಟ್ಟ ವರದಿಂತ್ರ ಇವ ಏನ್ ಮಾಡ್ತಾನೋ ಕೆಲಸವನ್ನ ಪ್ರಾರಂಭ ಮಾಡ್ತಾನೆ. ಕೆರೆಗಳನ್ನ ಕಟ್ತಾರ, ಗುಡಿ ಗುಂಡಾರಗಳನ್ನ ಕಟ್ತಾರ, ಮದ್ವಿ ಮಾಡ್ತಾನ. ದುಡಿದದ್ದು ಸಮಾಜಕ್ಕಾಗಿ ಅನ್ನತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮುದ್ದುಗೌಡ ಸುಗ್ಗಲೆಯ ಮಗನಾಗಿ ಹುಟ್ಟಿ ಧೂಳಿ ಮಾಕಾಳಯ್ಯ ಅಂತ ಹೆಸರಿಡ್ತಾರ ತಮ್ಮ ಮನೆದೇವರು. ಯಾರು? ಸುಗ್ಗಲೆ ಮುದ್ದುಗೌಡರ ಮಗನ ಅವ್ರ ಮನೆದೇವರು ಹೆಸರಿಟ್ಟಾಗ ಅವನು ಬೆಳೀತಾ ತೇಜಸ್ವಿ ಪುರುಷ. ನೋಡ್ರಿ, ಶರಣರ ಮಹಿಮೆಯ ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ. ಶರಣರಿದ್ದಾಗ ಯಾರಿಗೂ ಬೇಕಾಗಿರಂಗಿಲ್ಲ. ಅವರು ಬೆಳೀತಾ ಮಲ್ಲಿಕಾರ್ಜುನ ನಮ್ಮ ಯುಗಾದಿಗೆಲ್ಲ ಆ ಕಡೆ ಭಾಗದಾಗ ಶ್ರೀಶೈಲ ಮಲ್ಲಿಕಾರ್ಜುನ ಕಂಬಿ ತಗೊಂಡು ಹೋಗ್ತಾರೆ. ಕಂಬಿ ಹೆಗಲ ಮ್ಯಾಗ ಹೊತ್ಕೊಂಡು ಕಂಬಿ ತಗೊಂಡು ಶ್ರೀಶೈಲ ಮಲ್ಲಿಕಾರ್ಜುನ್ಗೆ ಹೋಗ್ತಾರೆ. ಹೋಗುವಂತ ಸಂದರ್ಭದೊಳಗೆ ಮಲ್ಲಯ್ಯ ಅಂತಿರ್ತಾರೆ. ಇವನ್ಗೆ ಮಾತು ಬರೋಂಗಿಲ್ಲ. ಯಾರಿಗೆ? ಇವತ್ತು ನಾವೇನು ಸಿದ್ದರಾಮೇಶ್ವರ ಅಂತಿರ್ತೇವಲ್ಲ, ಇವನಿಗೆ ಮಾತು ಬರೋಂಗಿಲ್ಲ. ಎಲ್ಲರೂ ಮಲ್ಲಯ್ಯ ಅಂತ ಹುಡುಕಿ ಹೋಗ್ತಿರ್ತಾರೆ ಗುಡ್ಡದ ಕಾಡು ಬೆಟ್ಟಗಳಲ್ಲಿ. ಇವು ಅವಾಗ ಏನಾಗ್ತೈತಿ, ಒಬ್ಬ ಮುದುಕ ಬಂದ ಕಾಸು ಏನ್ ಮಾಡ್ತಾನ, ನನಗೆ ಉಣ್ಣಾಕ ಸ್ವಲ್ಪ ಏನಾದ್ರು ತಿನ್ನಾಕ ಹಸಿವಾಗ್ಯದ ಕೊಡ್ತೇನೆ ಅಂತ ಕೇಳಿದಾಗ ಅಲ್ಲಿ ಆಟ ಆಡತಕ್ಕಂಥ ಹುಡುಗರೆಲ್ಲರೂ ತರಾಕ್ ಮನೆಗೆ ಹೊಡ್ತಾರೆ. ಯಾರೋ ಹಣ್ಣು ತರ್ತಾರ, ಯಾರೋ ಸ್ವೀಟ್ ತರ್ತಾರ, ಏನೇನೋ